ದಿನ ಈ ದೇವಸ್ಥಾನದ ಜೊತೆ ಈ ದೇವತೆ ದರ್ಶನ ಆಗ್ತಿರೋದು ತುಂಬಾ ಖುಷಿ ಆಗ್ತಾ ಇದೆ. ಅಥರ್ವ, ಪೂಜೆ ಆಯ್ತಲ್ಲ, ಈಗ್ಲೂ ಮಾತಾಡ್ಬಾರ್ದಾ? ಮಾತಾಡ್ಬೋದು, ಆದ್ರೆ ಇವ್ರಗಳ ಜೊತೆ ಮಾತಾಡ್ಬೋದು. ಸಿಂಧು, ಯಾರ ಇವರೆಲ್ಲ? ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್, ಬ್ಲಾಗರ್ಸ್, ಯೂಟ್ಯೂಬರ್ಸ್, ಕಂಟೆಂಟ್ ಕ್ರಿಯೇಟರ್ಸ್ ಎಲ್ರು. ಹಾಯ್. ಇವ್ರು ಯಾಕೆ ಈಗೆಲ್ಲ? ದಿ ಮೋಸ್ಟ್ ಲೀಡಿಂಗ್ ಬಿಸ್ನೆಸ್ ವುಮೆನ್ ವಸುಂಧರಾ ರಾಜ್ ಬಹದ್ದೂರ್ ಅವ್ರ ಮಗ ಸ್ಕೂಲ್ ಮೇಸ್ಟ್ರ್ ಮಗಳನ್ನ ಮದ್ವೆ ಆಗ್ತಿದ್ದಾನೆ ಅಂದ್ರೆ ಯಾರು ನಂಬ್ತಾನೆ ಇಲ್ಲ. ಅದಕ್ಕೆ ನಿಮ್ಮನ್ನ ಪ್ರಶ್ನೆ ಮಾಡೋದಕ್ ಬಂದಿದ್ದಾರೆ. ಸಿಂಧು, ಮನೆ ವಿಚಾರನ ಈಗ ಪಬ್ಲಿಕ್ ಅಲ್ಲಿ ಮಾತಾಡೋದು ತಪ್ಪಾಗಲ್ವಾ? ಯಾಕಾಗುತ್ತೆ ಬಾವಾ? ನಿಮ್ ಅಮ್ಮನೇ ನಿಮ್ ಕೈಗೆ ಡೈಮಂಡ್ ರಿಂಗ್ ಕೊಟ್ಟು ಅಕ್ಕನ್ ಬೆಳ್ಳಿಗೆ ಹಾಕ್ಸಿ ಸಣ್ಣದಾಗ್ ಮನೆಯವ್ರ ಮುಂದೆ ಎಂಗೇಜ್ಮೆಂಟ್ ಮಾಡಿದ್ದಾರೆ. ಈ ವಿಷಯ ನಮಗೂ ಗೊತ್ತು ಸರ್. ಮೇಡಮ್ನ ನಮಗೂ ಪರಿಚಯ ಮಾಡಿಸಿ. ನಡೀರಿ ಬಾವಾ, ಮಾತಾಡಿ. ನಿಮ್ಮಿಬ್ರು ಪ್ರೀತಿ ವಿಷಯ ಎಲ್ರಿಗೂ ಗೊತ್ತಾಗಿ ಇಡೀ ಕರ್ನಾಟಕನೇ ನಿಮ್ಮಿಬ್ರಿಗೂ ಹರಿಸ್ಬೇಕು. ಬನ್ನಿ ಬನ್ನಿ, ಇಂಟರ್ವ್ಯೂ ಮಾಡಿ. ನಡೀರಿ ಬಾವಾ. ಹೇ ಸಿಂಧು, ಹೋಗಿ ಹೋಗಿ ಹೋಗಿ. ಅಕ್ಕ ಬಾ. ಏ ರಾಕೇಶ, ಲೇ ಸಿಂಧು, ಏನೇ ಮಾಡ್ತಾ ಇದ್ಯಾ? ಏನೇ ಪ್ಲಾನ್ ನಿಂದು? ಮೈ ಬೆಳೆಸ್ಕೊಂಡ್ರೆ ಸಾಕಾಗಲ್ಲ, ಬುದ್ಧಿನ ಉಪಯೋಗಿಸ್ಬೇಕು. ಈ ಬುದ್ಧಿನ? ಸರಿ ಆಯ್ತು ಬಿಡು, ಬೇಜಾರ್ ಮಾಡ್ಕೊಬಿಡ, ಆಮೇಲೆ ಹೇಳ್ತೀನಿ. ಬಾ 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 ಬಾ. ಮೇಡಮ್, ನೀವ್ ಇವ್ರನ್ನ ವಸುಂಧರಾ ಅವ್ರ ಮಗ ಅಂತ ತಿಳ್ಕೊಂಡೆ ನೀವ್ ಇವ್ರನ್ನ ಲವ್ ಮಾಡಿದ್ರಾ? ಹೇ, ಖಂಡಿತವಾಗ್ಲೂ ಇಲ್ಲ. ನಾವು ಪ್ರೀತಿಸೋಕ್ ಶುರು ಮಾಡಿ 1 ವರ್ಷ ಆದ್ಮೇಲೆ ಇವರು ವಸುಂಧರಾ ಮೇಡಮ್ ಮಗ ಅಂತ ಗೊತ್ತಾಯ್ತು. ಮೇಡಮ್, ಈಗಲೂ ವಸುಂಧರಾ ಮೇಡಮ್ ಅವ್ರನ್ನ ಮೇಡಮ್ ಅಂತಾನೆ ಕರಿತೀರಾ? ಹೌದು, ಆದ್ರೆ ಅವರೇ ನನ್ನ ಅತ್ತೆ ಅಂತ ಕರಿ ಅಂತ ಹೇಳಿದ್ದಾರೆ. ಸರ್, ಮೊದಲೇ ಟೀಚರ್ ಮಗಳು ಅಂತ ಗೊತ್ತೇ ಲವ್ ಮಾಡಿದ್ರಾ, ಇಲ್ಲ ಲವ್ ಮಾಡಿದ್ಮೇಲೆ ಟೀಚರ್ ಮಗಳು ಅಂತ ಗೊತ್ತಾಯ್ತಾ? ಪ್ರೀತಿ ಅನ್ನೋದು ಸ್ಟೇಟಸ್ ನೋಡಿ ಹುಟ್ಟಲ್ಲ. ಭವಾನಿ ಗುಣ ಇಷ್ಟ ಆಯ್ತು, ಪ್ರೀತಿ ಮಾಡ್ದೆ. ವಸುಂಧರಾ ಮ್ಯಾಮ್ ನಿಮ್ ಪ್ರೀತಿಗೆ ಒಪ್ಕೊಂಡಿದ್ದೆ ಯಾವಾಗ? ಮೊದ್ಲು ಬೇಡ ಅಂತ ಅಪೋಸ್ ಮಾಡಿದ್ರಂತೆ. ನಿಮ್ಗೆ ರಾಂಗ್ ಇನ್ಫಾರ್ಮೇಶನ್ ಸಿಕ್ಕಿದೆ. ನನ್ ಪ್ರೀತಿ ಗೊತ್ತಾಗಿದ್ದೆ ಈಗ. ಅಮ್ಮ ಭವಾನಿ ನೋಡಿದ ತಕ್ಷಣ ಒಪ್ಕೊಂಡ್ರು. ಆಗರ್ಭ ಶ್ರೀಮಂತರು ಮಿಡ್ಲ್ ಕ್ಲಾಸ್ ಮನೆ ಹುಡುಗಿನ ಇಷ್ಟು ಸುಲಭವಾಗಿ ಒಪ್ಕೊಂಡ್ಬಿಟ್ರ ಅನ್ನೋದೇ ಒಂದು ಸಣ್ಣ ಅನುಮಾನ ಸರ್. ನಮ್ಮಮ್ಮ ದಿ ಗ್ರೇಟ್ ಬಿಸ್ನೆಸ್ ಟೈಕೂನೇ ಇರ್ಬೋದು, ಆದ್ರೆ ಮಕ್ಕಳ ವಿಷಯ ಅಂತ ಬಂದಾಗ ಅವಳ ಅಮ್ಮನೇ ಅಲ್ವಾ. ನಮ್ ಖುಷಿನೇ ಅವ್ರ ಖುಷಿ. ಎಲ್ರೂ ಮೊದ್ಲು ಹೀಗೆ ಇರ್ತಾರೆ, ಆಮೇಲೆ ಅದು ಇದು ಕಾರಣ ಹೇಳ್ಕೊಂಡು ಹುಡುಗಿ ಕೈ ಕೊಡ್ತಾರೆ. ಹೌದಾ? ಹಾಗೆಲ್ಲ ಇದ್ಯಾ? ಆದ್ರೆ ನಮ್ ವಿಚಾರದಲ್ಲಿ ಹಾಗಿಲ್ಲ. ನಮ್ಮಿಬ್ರು ಕುಟುಂಬನೂ ನಮ್ಮ ಮದ್ವೆಗೆ ಒಪ್ಕೊಂಡಿದೆ. ಮತ್ತೆ ಸ್ವಲ್ಪ ದಿನದ ಹಿಂದೆ ನೀವು ಕಿಡ್ನಾಪ್ ಆದ್ರಿ ಅಂತ ಕೇಳ್ಪಟ್ವಿ. ಅದಕ್ಕೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಸರ್? ಈ ಮದ್ವೆ ಆಗ್ಬಾರ್ದಂತ ನಿಮ್ಮನ್ನ ಯಾರಾದ್ರೂ ಕಿಡ್ನಾಪ್ ಮಾಡಿದ್ರಾ? ಮತ್ತೆ ರಾಂಗ್ ಇನ್ಫಾರ್ಮೇಶನ್. ತಪ್ಪು ತಿಳ್ಕೊಬೇಡಿ. ಇಂಟರ್ವ್ಯೂ ಮಾಡೋ ಮೊದಲು ಸರಿಯಾದ ಮಾಹಿತಿ ಇದ್ರೆ ಒಳ್ಳೇದು. ಆದ್ರೂ ನೀವು ಕಿಡ್ನಾಪ್ ಆಗಿ ಬಂದ ತಕ್ಷಣ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ ಅಂದ್ರೆ ಅನುಮಾನ ಬರೋದು ಸಹಜ ಅಲ್ವಾ ಸರ್? ನೀವು ಮಿಸ್ ಆಗಿದಾರ ಅನ್ನೋ ಕಂಪ್ಲೇಂಟ್ ನ ನಿಮ್ ತಂದೆಯವರೇ ಫೈಲ್ ಮಾಡಿದ್ದಾರೆ. ಕಂಪ್ಲೇಂಟ್ ಮಾಡಿದ್ರು ಮಾಡದೇ ಇದ್ರು ನಾನು ವಾಪಸ್ ಬಂದಾಯ್ತಲ್ಲ. ಅಂದಾಗೆ ನೀವ್ ಅನ್ಕೊಂಡಾಗೆ ಕಿಡ್ನಾಪ್ಗೂ ಈ ಮದ್ವೆಗೂ ಯಾವುದೇ ಸಂಬಂಧ ಇಲ್ಲ. ನಿಮ್ ಮದುವೆ ಎಂಗೇಜ್ಮೆಂಟ್ ಆದಂಗೆ ಕದ್ದು ಮುಚ್ಚಿ ಆಗುತ್ತೋ ಅಥವಾ ಎಲ್ರಿಗೂ ಗೊತ್ತಾಗೋ ಹಾಗಾಗುತ್ತಾ ಸರ್? ಎಂಗೇಜ್ಮೆಂಟ್ ಆಗೋ ಉದ್ದೇಶನೇ ಇರ್ಲಿಲ್ಲ. ಅದೊಂದ್ ಹಿರಿಯರ್ ಮುಂದಾಗಿರೋ ಸಣ್ಣ ಒಪ್ಪಂದ ಅಷ್ಟೇ. ಮದ್ವೆ ಗ್ರ್ಯಾಂಡ್ ಆಗೇ ಆಗತ್ತೆ. ಅದಕ್ಕೆ ನೀವೆಲ್ಲ ಸಾಕ್ಷಿಯಾಗಿರ್ತೀರಾ. ಭವಾನಿ ಮೇಡಮ್, ವಸುಂಧರಾ ಮೇಡಮ್ ಅವ್ರಿಗೆ ನಿಮ್ ಪ್ರೀತಿ ವಿಚಾರ ಗೊತ್ತಾದಾಗ ಅವ್ರೇನು ಹೇಳಿಲ್ವಾ? ಅವ್ರ ಮಗನಾಗಿ ಸರಿಯಾಗೇ ಇದೆ ಅಂತ ಖುಷಿ ಪಟ್ರು. ಲೇ ಸಿಂಧು, ನಿಜವಾಗ್ಲೂ ನಿಂಗೆ ವಸುಂಧರಾ ಮೇಡಮ್ ಅಲ್ಲಿ ಅಷ್ಟೊಂದು ಅನುಮಾನನೇನೆ? ಅದ ಅನುಮಾನನೋ ಕನ್ಫ್ಯೂಷನ್ಸೋ ಏನು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಈ ಪ್ಲಾನ್. ಲೇ ಸೂಪರ್ ಕಡೆ ನೀನು. ಈಗ ಭವಾನಿ ಹತ್ರ ಒಂದ್ ಎಂಗೇಜ್ಮೆಂಟ್ ಮ್ಯಾಟ್ರು ಇಡೀ ಕರ್ನಾಟಕ ಗೊತ್ತಾದ್ಮೇಲೆ ವಸುಂಧರಾ ಮೇಡಮ್ ಇಷ್ಟ ಇದ್ರೂ ಇಲ್ದೇ ಇದ್ರು ಈ ಮದ್ವೆ ಮಾಡಿಸ್ತಾರೆ. ಇದನ್ನ ನೀನು ಸೇಫ್ಟಿ ಮೆಷರ್ಸ್ ಅನ್ಕೊಬಹುದು ಕಣೆ. ಆದ್ರೆ ನನ್ಗೆ ಗೊತ್ತಿಲ್ದಂಗೆ ಇಷ್ಟೊಂದು ವೈರಲ್ ಆಗಿದೆಯಲ್ಲ ಅಂತ ವಸುಂಧರಾ ಮೇಡಮ್ ಬೇಜಾರ್ ಮಾಡ್ಕೊಂಡು ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬಿಟ್ರೆ? ಅದಕ್ಕೂ ನಾನ್ ರೆಡಿ ಇದ್ದೀನಿ. ನೋಡ್ ರಾಕೇಶ, ಎಲ್ರೂ ಮನೇಲೂ ಈ ತರ ವಿಚಾರ ಆಚೆ ಬಂದಾಗ ಕೋಪ ಮಾಡ್ಕೋತಾರೆ. ಆಮೇಲೆ ಇವ್ರಿಬ್ರೆ ತಾನೇ ಮದ್ವೆ ಆಗೋದು ಅಂತ ಸುಮ್ನಾಗ್ಬಿಡ್ತಾರೆ. ಆದ್ರೆ ನಿಮ್ ವಸುಂಧರಾ ಮೇಡಮ್ಮು ಇದೇ ಕಾರಣ ಇಟ್ಕೊಂಡು ಏನಾದ್ರೂ ಗೇಮ್ ಆಡಿದ್ರೆ ಅವ್ರಿಗೆ ಈ ಮದ್ವೆ ಖಂಡಿತವಾಗ್ಲೂ ಇಷ್ಟ ಇಲ್ಲ ಅಂತ ಅರ್ಥ. ಅದಕ್ಕೆ ಈ ಟೆಸ್ಟ್. ಯಾರೇ? ಇನ್ಯಾರು? ನಿಮ್ MD.
ಮುಂಬೈ ರೀಚ್ ಆಗಿದ್ದೀನಿ ಅಂತ ಹೇಳೋದಕ್ ಫೋನ್ ಮಾಡ್ತಿದ್ದಾನೆ ಅನ್ಸುತ್ತೆ. ಏ ಏನಂತ ಕೇಳು. ಹೋಗಲ್ಲ, ಅವ್ನ್ ಫೋನ್ ಮಾಡ್ದಾಗೆಲ್ಲ ರಿಸೀವ್ ಮಾಡ್ತೀನಿ ಅಂತ ಬರ್ಕೊಟ್ಟಿದ್ದೀನಿ ಅವನ್ಗೆ. ನೋಡಿ ಮತ್ತೆ ಅವ್ರೇನಾ? ಅವ್ರು ಎಸ್ ಸಲ ಕಾಲ್ ಮಾಡಿದ್ರು ಕಟ್ ಮಾಡೋದೆ. ನೋಡಿ ಲೇ ಸಿಂಧು, ನನಗ್ ಕಾಲ್ ಮಾಡ್ತಿದಾರ್ ಕಣೆ. ಅದಕ್ಕೆ ಯಾಕೆ ಹೆದರ್ಕೋತೀಯಾ? ಮಾತಾಡು. ಹಲೋ ಸರ್, ಗುಡ್ ಮಾರ್ನಿಂಗ್. ಅಲ್ಲ ಸರ್, ಗುಡ್ ಈವ್ನಿಂಗ್ ಸರ್. ಸಿಂಧು ಇದಾರಾ? ಹಾ ಸರ್, ಇಲ್ಲ ಇದ್ದಾಳೆ, ಕೊಡ್ತೀನಿ. ತಗೊಳ್ಳೆ ಪ್ಲೀಸ್, ತಗೊಳ್ಳೆ. ಹಲೋ ಹಲೋ, ನಾನ್ ಬಾಂಬೆಗೆ ಹೋಗ್ತಾ ಇಲ್ಲ. ಅದಕ್ ನಾನೇನ್ ಮಾಡ್ಲಿ? ನೀವೇನು ರೆಸ್ಟೋರೆಂಟ್ ಅಲ್ಲೇ ಇದ್ದೀರಾ? ನೀವೇನ್ ಆಟ ಆಡ್ತಾ ಇದ್ದೀರಾ? ಒಂದ್ಸಲ ಮುಂಬೈ ಅಂತೀರಾ, ಒಂದ್ಸಲ ಹೋಗಿಲ್ಲ ಅಂತೀರಾ, ಇನ್ನೊಂದ್ಸಲ ರೆಸ್ಟೋರೆಂಟ್ ಅಲ್ಲಿ ಇದೀರಾ ಅಂತ ಕೇಳ್ತೀರಾ. ನಿಮ್ಗೇನ್ ಲೂಸಾ? ಲೇ, ಏನೇ ಮಾತಾಡ್ತಾ ಇದ್ಯಾ? ನಮ್ ಬಾಸ್ ಕಣೆ ಅವ್ರು. ಏ, ಯಾರಾದ್ರೂ ನಂಗೇನೋ ಗಂಟೆಗೊಂದೊಂದರ ಮಾತಾಡಿದ್ರೆ? ಸಿಂಧು ಅವರೇ, ಪ್ಲೀಸ್ ಲಿಸನ್ ಟು ಮೀ. ನಾನ್ ಮಾಡಿದಕ್ಕೆಲ್ಲ ಸಾರಿ. ಅದಕ್ಕೆಲ್ಲ ಒಂದ್ ಕಾರಣ ಕೂಡ ಇದೆ. ನಾನ್ ನಿಮ್ಮನೀಗ ಮೀಟ್ ಆಗ್ಲೇಬೇಕು. ಯಾಕೆ? ಓ, ಒಂದ್ಸಲ ಕರ್ದು ಬಾಂಬೆ ಅಂದ್ರಿ, ಈಗ ಕರ್ದು ಡೆಲ್ಲಿಗೆ ಹೋಗ್ತೀರಾ? ಸಿಂಧು ಅವರೇ, ಅಥರ್ವನ್ನ ಕಿಡ್ನಾಪ್ ಮಾಡಿದ ಗ್ಯಾಂಗ್ ಅಲ್ಲಿರೋ ಒಬ್ಬ ಈಗ ಸಿಕ್ಕಿದ್ದ ನನ್ಗೆ. ಏನು, ಇಲ್ಲಿಗೂ ಬಂದಿದಾರಾ? ಹೌದು. ಇಲ್ಲಿ ತನಕ ಬಂದಿದ್ದಾರೆ ಅಂದ್ರೆ ಮತ್ತೆ ಕಿಡ್ನಾಪ್ ಪ್ಲಾನ್ ಮಾಡಿರ್ಬೋದಾ? ನನ್ಗೂ ಅದೇ ಡೌಟು. ಹಾ, ಅವನ್ ಬೈಕ್ ನಂಬರ್ನ ನಾನ್ ನೋಟ್ ಮಾಡ್ಕೊಂಡಿದ್ದೀನಿ. ಒಳ್ಳೆ ಕೆಲ್ಸ ಮಾಡಿದ್ರಿ. ಆದಷ್ಟು ಬೇಗ ನಾವು ಮೀಟ್ ಮಾಡಿ ಮುಂದೆ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡೋಣ. ನಿಮ್ಗೆ ಎಲ್ ಸಿಗ್ಬೇಕು ಅಂತ ಇನ್ ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ಮೆಸೇಜ್ ಮಾಡ್ತೀನಿ. ಹಾ, ಆಯ್ತಾಯ್ತು. ವಾಟ್? ಕಾಲ್ ಪಿಕ್ ಮಾಡ್ತಿಲ್ವಾ? ಓಕೆ. ಯಾರೇ? ಮುಂಬೈ ಬ್ರಾಂಚ್ ಮ್ಯಾನೇಜರ್ ಅಮ್ಮ. ಏರ್ಪೋರ್ಟ್ ಅಲ್ಲಿ ವೇಟ್ ಮಾಡ್ತಿದಾರಂತೆ. ಫ್ಲೈಟು ಲ್ಯಾಂಡ್ ಆಗಿದೆಯಂತೆ. ಆದ್ರೆ ಇವನ್ ಮಾತ್ರ ಕಾಣ್ತಿಲ್ವಂತೆ. ಫೋನು ಪಿಕ್ ಮಾಡ್ತಿಲ್ವಂತೆ. ಏನೇ ಇದು, ಎಲ್ಲ ಉಲ್ಟಾ ಹೊಡಿತಾ ಇದೆ. ಹೋಗ್ಲಿ, ನೀನೇ ಒಂದ್ ಫೋನ್ ಮಾಡಿ ಅವ್ನ್ ಎಲ್ಲಿದ್ದಾನೆ ಅಂತ ವಿಚಾರಿಸು. ಅಷ್ಟು ಇಂಪಾರ್ಟೆಂಟ್ ಇದ್ದಿದ್ರೆ ಅವನೇ ಫೋನ್ ಮಾಡಿ ಹೇಳ್ತಿರ್ಲಿಲ್ವಾ ಅಮ್ಮ? ಮನೆಯಿಂದ ಹೊರಟೋನ್ ಎಲ್ಲಿ ಹೋದ? ಬೇಗ ರೆಡಿಯಾಗಿ ಏರ್ಪೋರ್ಟ್ಗೆ ಹೋಗು. ಮ್ಯಾನೇಜರ್ ವೇಟ್ ಮಾಡ್ತಾ ಇದ್ದಾರೆ. ನನ್ಗೆ ಬೇರೆ ಬೇರೆ ಎಂಗೇಜ್ಮೆಂಟ್ಸ್ ಇತ್ತು.